ಎಲ್ಲರಿಗೂ ನಮಸ್ಕಾರ। ಈ ಒಂದು ವಿಡಿಯೋದಲ್ಲಿ 5 ಇಯರ್ಸ್ ಆ್ಯಂಡ್ 3 ಇಯರ್ಸ್ LLB ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಬೇಕಾಗುವಂತಹ ನೋಟ್ಸ್ಗಳನ್ನು ಹೇಗೆ ಸುಲಭವಾಗಿ ಪಡೆದುಕೊಳ್ಳಬಹುದು ಅನ್ನೋದಕ್ಕಾಗಿ ಮಾಡಿರುವಂತಹ ವಿಡಿಯೋ ಆಗೈತಿ। ಹೌದು, ಯಾಕಪ್ಪ ಅಂತಂದರೆ ಈ ಒಂದು ವಿಡಿಯೋ ಅನೇಕ ಕಾನೂನು ಓದುತ್ತಿರುವಂತಹ ವಿದ್ಯಾರ್ಥಿಗಳು ನೋಟ್ಸ್ಗಳು ಸುಲಭವಾಗಿ ಸಿಗದ ಕಾರಣದಿಂದಾಗಿ ಅವ್ರ ಫ್ರೆಂಡ್ಸ್ಗಳನ್ನಾಗಲಿ ಅಥವಾ ಬೇರೆ ಬೇರೆ ವಾಟ್ಸಪ್ ಗ್ರೂಪ್ಗಳನ್ನಾಗಲಿ ಜಾಯಿನ್ ಆಗಿ ಅಲ್ಲಿ ನೋಟ್ಸ್ಗಳನ್ನು ಕೇಳ್ತಾರೆ। ಆದರೆ ಮತ್ತೊಬ್ಬರನ್ನು ಕೇಳದೆ ನಾವು ಹೇಗೆ ಸುಲಭವಾಗಿ ನೋಟ್ಸ್ಗಳನ್ನು ಪಡೆದುಕೋಬಹುದು ಅನ್ನೋದನ್ನು ತಿಳಿದುಕೊಳ್ಳುವಂತಹ ಒಂದು ವಿಡಿಯೋ ಇದಾಗೈತಿ। ನಮ್ಮ ಕಡೆ ನಾವೆಲ್ಲರೂ ಕೂಡ ಮೊಬೈಲ್ನಲ್ಲಿ ಟೆಲಿಗ್ರಾಮ್ ಆ್ಯಪನ್ನು ಯೂಸ್ ಮಾಡಿರ್ತೀವಿ। ಟೆಲಿಗ್ರಾಮ್ ಆ್ಯಪನ್ನು ಯೂಸ್ ಮಾಡೋದ್ರಲ್ಲಿ ನಾವು ಒಂದು 2-3 ಗ್ರೂಪ್ಗಳಿಗೆ ಜಾಯಿನ್ ಆಗೋದ್ರ ಮೂಲಕ ನಾವು ಸುಲಭವಾಗಿ ಏನು ಮಾಡ್ಬೋದಪ್ಪ ಅಂತಂದ್ರೆ ಕಾನೂನಿಗೆ ಸಂಬಂಧಿಸಿದಂತಹ ನೋಟ್ಸ್ಗಳನ್ನು ನೀವು ಯಾವುದೇ ಸಬ್ಜೆಕ್ಟ್ ತಗೋರಿ, ಆ ಸಬ್ಜೆಕ್ಟಿಗೆ ಸಂಬಂಧಿಸಿದಂತಹ ನೋಟ್ಸ್ ಆಗಿರಲಿ, ಕ್ವಶನ್ ಪೇಪರ್ಸ್ ಆಗಿರಲಿ, ಬುಕ್ಸ್ ಆಗಿರಲಿ ಅಲ್ಲಿ ಅವೈಲೇಬಲ್ ಇರ್ತಾವೆ। ಹೀಗಾಗಿ ಅವುಗಳನ್ನು ಯಾವ ರೀತಿಯಾಗಿ ನಾವು ಸುಲಭವಾಗಿ ಪಡ್ಕೋಬಹುದು ಅನ್ನೋದನ್ನು ಈಗ ನೋಡೋಣ। ನಮ್ಮ ಎಲ್ಲರ ಮೊಬೈಲ್ ಒಳಗೂ ಕೂಡ ಟೆಲಿಗ್ರಾಮ್ ಅನ್ನೋ ಆ್ಯಪ್ ಇದ್ದೇ ಇರುತ್ತೆ। ಆ ಆ್ಯಪ್ ಮೇಲೆ ಕ್ಲಿಕ್ ಮಾಡೋಣ। ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸರ್ಚ್ ಬಟನ್ ಇರುತ್ತೆ। ಸರ್ಚ್ ಬಟನ್ನಲ್ಲಿ ನಾವು ಕ್ಲಿಕ್ ಮಾಡಿದಾಗ ಅಲ್ಲಿ KSLU ಅಂತ ಟೈಪ್ ಮಾಡಿ ಅಲ್ಲಿ ಬಂದುಬಿಡ್ತಾವೆ ಚಾನಲ್ಗಳು। KSLU ನೋಟ್ಸ್ ಇಂಗ್ಲೀಷ್ ಆ್ಯಂಡ್ ಕನ್ನಡ, KSLU ನೋಟ್ಸ್ ಟಾರ್ಗೆಟ್, KSLU ನೋಟ್ಸ್ ಇಂಗ್ಲೀಷ್ ಆ್ಯಂಡ್ ಕನ್ನಡ, ವಿಧಿ ಕನ್ನಡ LLB ನೋಟ್ಸ್ ಅಂತ ಬರುತ್ತೆ। ಈ ರೀತಿಯಾದಂಥ ಯಾವುದಾದ್ರೂ ಒಂದು ಚಾನಲ್ ಒಳಗೆ ನಾವು ಜಾಯ್ನ್ ಆಗಬೇಕು ಅಂತಪ್ಪ। ಹೆಂಗಪ್ಪ ಅಂತಂದ್ರೆ ಇಲ್ಲೇನಾದ್ರದ್ದು ನೇಮ್ ಬಂದಿರುತ್ತಲ್ಲ ಅದರ ಮೇಲೆ ಕ್ಲಿಕ್ ಮಾಡೋಣ। ಕ್ಲಿಕ್ ಮಾಡಿ ಇಲ್ಲಿ ಜಾಯಿನ್ ಅಂತ ಇರುತ್ತೆ, ಇಲ್ಲೇನು ಮೆಸೇಜ್ ಬಟನ್ ಇದೆಯಲ್ಲ ಅಲ್ಲಿ ಜಾಯಿನ್ ಅಂತ ಬರುತ್ತೆ। ಸ್ಟಾರ್ಟಿಂಗ್ ಜಾಯ್ನ್ ಆಗೋರಿಗೆ ಜಾಯಿನ್ ಅಂತ ಹೊಡಿಬೇಕು। ನಂತರ KSLU ನೋಟ್ಸ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಅಂತ ಏನು ಟೈಟಲ್ ಇದೆಯಲ್ಲ ಟೈಟಲ್ ಬಾರ್ ಮೇಲೆ ಕ್ಲಿಕ್ ಮಾಡೋಣ। ಇಲ್ಲಿ ಹಾಗೆ ಕೆಳಗಡೆ ಇಳಿಸ್ದಾಗೆ ಫೈಲ್ಸ್ ಅನ್ನೋ ಒಂದು ಆಪ್ಷನ್ ಬರುತ್ತೆ। ಆ ಫೈಲ್ಸ್ನಲ್ಲಿ ನಾವೇನು ಬೇಕು, ಈ ಸರ್ಚ್ ಬಟನ್ನಲ್ಲಿ ನಮ್ಗೆ ಯಾವ ನೋಟ್ಸ್ ಬೇಕಾಗಿದೆ ಅನ್ನೋದನ್ನು ಟೈಪ್ ಮಾಡಬೇಕಾಗತ್ತೆ। IPC ಬೇಕೋ, ಯಾವ ನೋಟ್ಸ್ ಬೇಕಾಗಿದೆ ನಿಮಗೆ ಆ ನೋಟ್ಸ್ಗಳು ಇಲ್ಲಿ ನಮಗೆ ಸಿಗ್ತಾವೆ ಸುಲಭವಾಗಿ। ಇದ್ರಾಗ ಬುಕ್ಸು ಇದಾವೆ, ಹ್ಯಾಂಡ್ ರಿಟನ್ ನೋಟ್ಸ್ ಇದಾವೆ, PDFs ಇದಾವೆ, ಅದ್ರಾಗ ಇಂಗ್ಲೀಷು ಇದಾವೆ, ಕನ್ನಡನೂ ಇದಾವೆ। ನಮ್ಗೆ ಯಾವ ನೋಟ್ಸ್ ಬೇಕಾಗಿದೆ ಅನ್ನೋದನ್ನು ನಾವು ಇಲ್ಲಿ ತೊಗೋಬೋದಾಗೈತಿ। ಈಗ ನಾವು IPC ನೋಡಿದ್ವಿ, ಅದೇ ರೀತಿ ನಾವು ಈಗ WCC ಸಂಬಂಧಪಟ್ಟಂಗೆ ನೋಟ್ಸ್ ಬಂದವು। IPR ಸಬ್ಜೆಕ್ಟ್ ಐತಿ, IPR 1 and 2 ಅಂತಂದು ಆ IPR ಸಬ್ಜೆಕ್ಟ್ ಸಂಬಂಧಪಟ್ಟಂಗೆ ನೋಟ್ಸ್ಗಳು ಬಂದವು। ಹಿಂಗೆ ನಮಗೆ ಯಾವ ನೋಟ್ಸ್ ಬೇಕಾಗಿತ್ತು ಅಂತಹ ನೋಟ್ಸ್ಗಳ ಹೆಸರುಗಳನ್ನು ನಾವೇನು ಮಾಡ್ಬೇಕು, ಇಲ್ಲಿ ಟೈಪ್ ಮಾಡಿದ್ರೆ ಸಾಕು, ನಾವು ಅಂತಹ ನೋಟ್ಸ್ಗಳನ್ನು ನಾವು ಸುಲಭವಾಗಿ ಪಡ್ಕೋಬೋದಾಗೈತಿ। ಹಿಂಗೆ ನಾವು ಒಂದು ಚಾನಲ್ ನೋಡಿದ್ವಿ, ಹಂಗೆ ಯಾವ್ಯಾವ ಚಾನಲ್ ಇದ್ದಾವೆ, KSLU ನೋಟ್ಸ್ ಅಂತ ಇದೆ, KSLU ನೋಟ್ಸ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಅಂತ ಇದೆ, ವಿಧಿ ಕನ್ನಡ LLB ನೋಟ್ಸ್ ಆಲ್ ಸಬ್ಜೆಕ್ಟ್ಸ್ ಅಂತ ಇದೆ। ಅಂದರೆ ನಮ್ಮ ಚಾನಲ್ದೇ ಒಂದು ಟೆಲಿಗ್ರಾಮ್ ಚಾನಲ್ ಐತಿ, KSLU ನೋಟ್ಸ್ ಅಂತ ಕನ್ನಡ ಆ್ಯಂಡ್ ಇಂಗ್ಲೀಷ್ ಅಂತ ಐತಿ। ಹಿಂಗೆ ಹಲವಾರು ಟೆಲಿಗ್ರಾಮ್ ಚಾನಲ್ಗಳು ಈಗಾಗಲೇ ಅದಾವೆ। ಅದರೊಳಗೆ 10,000 ಜನ 20,000 ಜನ ಆಲ್ರೆಡಿ ಜಾಯ್ನು ಅದಾರ। ಅವರೆಲ್ಲರೂ ಕೂಡ ನೋಟ್ಸನ್ನು ಹಾಕಿರ್ತಾರೆ ಮತ್ತು ಅಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದಂತಹ ನೋಟ್ಸ್ಗಳು ಕೂಡ ಇರ್ತಾವೆ। ಅವರ ಒಂದು ಸದುಪಯೋಗವನ್ನು ನಾವೆಲ್ಲರೂ ಕೂಡ ಪಡೆದುಕೊಳ್ಳಬೇಕು ಅನ್ನೋ ಕಾರಣದಿಂದಾಗಿ ಈ ಒಂದು ವಿಡಿಯೋನ ಮಾಡೀವಿ। ಯಾರು LLBಯನ್ನು ಓದ್ತಿರ್ತಾರೋ ಅವರಿಗೆ ಇದೊಂದು ಸಹಕಾರಿ ಆಕೈತೆ ಅಂತ ಅನ್ಕೋತೀನಿ। ನಾವು ಯಾವ ರೀತಿಯಾಗಿ ನೋಟ್ಸನ್ನು ಓದ್ತಿದ್ವಿ ಅಥವಾ ನಾವು ಯಾರಾದರೂ ಫ್ರೆಂಡ್ಸ್ಗಳನ್ನು ನೋಟ್ಸ್ಗೆ ಕೇಳ್ತಿದ್ವಾ ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕೇಳೋಣ। ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಮತ್ತು ವಿಧಿ ಕನ್ನಡ ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ನಮಸ್ಕಾರಗಳು।